ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗಿಲ್ಲಿದೆ ಒಂದು ಬ್ರೇಕಿಂಗ್ ನ್ಯೂಸ್. 2024ರ ನಿಮ್ಮ CET ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಅದರ ಜೊತೆಗೆ ಅಪ್ಲಿಕೇಶನ್ ಹಾಕೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಫೀಸ್ ಎಷ್ಟಿದೆ, ಎಕ್ಸಾಮ್ ಯಾವಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ 2024 ಮತ್ತು 2025ರಲ್ಲಿ ಪ್ರವೇಶಾತಿ ಬಯಸುವವರಿಗಾಗಿ ಮುಂಬರುವ ಏಪ್ರಿಲ್ 20 ಮತ್ತು 21ರಂದು CET ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಅಂದರೆ 2024ನೇ ವರ್ಷ ಏಪ್ರಿಲ್ 20ನೇ ತಾರೀಕು ಮತ್ತು ಏಪ್ರಿಲ್ 21ನೇ ತಾರೀಕು ನಿಮ್ಮದು CET ಪರೀಕ್ಷೆ ಇರುತ್ತದೆ. ಸೊ ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ಜನವರಿ 10ರಿಂದ ನಿಗದಿತ ಶುಲ್ಕದೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂಥೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಅವರು ತಿಳಿಸಿದ್ದಾರೆ. ಹಾಗಾದರೆ ಯಾವ ಪರೀಕ್ಷೆಗಳು ಅಂದರೆ ಯಾವ ವಿಷಯದ ಪರೀಕ್ಷೆಗಳು 20 ಮತ್ತು 21ನೇ ತಾರೀಕಿನಂದು ಯಾವ್ಯಾವ ನಡೀತವೆ ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಏಪ್ರಿಲ್ 20ರ ಬೆಳಗ್ಗೆ 10:30ರಿಂದ ಜೀವಶಾಸ್ತ್ರ CET ಪರೀಕ್ಷೆ ಇರುತ್ತದೆ. ಮಧ್ಯಾಹ್ನ ಅಂದರೆ ಅದೇ ಏಪ್ರಿಲ್ 20 ಮಧ್ಯಾಹ್ನ 2:30 ಗಣಿತ CET ಪರೀಕ್ಷೆ ಇರುತ್ತದೆ. ಮತ್ತು ಏಪ್ರಿಲ್ 21ನೇ ತಾರೀಕು ಬೆಳಗ್ಗೆ ಅದೇ ಸಮಯದಂದು ಭೌತಶಾಸ್ತ್ರ ಪರೀಕ್ಷೆ ಇರುತ್ತದೆ. ಮಧ್ಯಾಹ್ನದ ಅದೇ ಸಮಯದಂದು ರಸಾಯನಶಾಸ್ತ್ರ ಪರೀಕ್ಷೆ ಇರುತ್ತದೆ. ಪ್ರತಿಯೊಂದು ವಿಷಯಕ್ಕೂ ತಲಾ 60 ಅಂಕಗಳು ಇರುತ್ತವೆ. ಹಾಗೆಯೇ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರ ಅಭ್ಯರ್ಥಿಗಳಿಗೆ ಏಪ್ರಿಲ್ 19ರ ಶುಕ್ರವಾರದಂದು ಬೆಂಗಳೂರು, ಬೀದರ್, ಬೆಳಗಾವಿ, ಬಳ್ಳಾರಿ, ವಿಜಯಪುರ ಮತ್ತು ಮಂಗಳೂರು ಕೇಂದ್ರಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗುವುದು. ಇದು ಕನ್ನಡ ಭಾಷಾ ಪರೀಕ್ಷೆ ಯಾರಿಗೆ ಅಂತಂದರೆ ಹೊರನಾಡು ಕನ್ನಡಿಗರು ಮತ್ತು ಗಡಿನಾಡು ಕನ್ನಡಿಗರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ನಿಮ್ಮ CET ಪರೀಕ್ಷೆಯ ದಿನಾಂಕ ಪ್ರಕಟ ಆಗಿದೆ. ಏಪ್ರಿಲ್ 20 ಮತ್ತು 21ರಂದು ಪರೀಕ್ಷೆ ಇರುವ ಕಾರಣ ನೀವು ಈಗಿಂತಾನೇ ಅಭ್ಯಾಸ ಚೆನ್ನಾಗಿ ಮಾಡಿ. ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗೋದು ಜನವರಿ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳೇ, ನೀವು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.